ನಿನ್ನೆ ಕಾಶ್ಮೀರದಲ್ಲಿ ನಡೆದಂತಹ ನರಮೇಧದಲ್ಲಿ ಅನೇಕ ಕನ್ನಡಿಗ ಪ್ರವಾಸಿಗಳು ಕೂಡ ಸಿಲುಕಿಕೊಂಡಿದ್ದಾರೆ. 3 ಕನ್ನಡಿಗರು ಹತರಾಗಿದ್ರೆ ಇನ್ನುಳಿದವರಿಗಾಗಿ ಹುಡುಕಾಟ ನಡೀತಾ ಇದೆ. ಅವರೆಲ್ಲರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ ಕರ್ಕೊಂಡು ಬರೋ ಪ್ರಯತ್ನ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದಲೂ ಆಗ್ತಾ ಇದೆ. ಕಾಶ್ಮೀರದಲ್ಲಿ ಸಿಲುಕಿದ್ದ ಹಾವೇರಿಯ 2 ಕುಟುಂಬಗಳು ಸದ್ಯಕ್ಕೆ ಸೇಫ್ ಆಗಿವೆ. ಹಾವೇರಿ ಜಿಲ್ಲೆಯಿಂದ ಪ್ರವಾಸಕ್ಕೆ ಅಂತ ಹೇಳಿ ತೆರಳಿತ್ತು 2 ಕುಟುಂಬ. 3 ದಿನಗಳಿಂದ ಜಮ್ಮು ಕಾಶ್ಮೀರದ ಪ್ರವಾಸದಲ್ಲಿದ್ದರು. ಹಾವೇರಿಯ ವೀರೇಶ್ ದಂಪತಿ, ಶಿಗ್ಗಾವಿಯ ನಾಗರಾಜ್ ದಂಪತಿ. ಜಮ್ಮುವಿನ ಕಟ್ರಾದಲ್ಲಿರುವ ಕುಟುಂಬಗಳು ಇದೀಗ ಸುರಕ್ಷಿತವಾಗಿದೆ. ತಾವೆಲ್ಲ ಸೇಫ್ ಆಗಿರುವ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸಹಜವಾಗಿ ಆತಂಕ. ಜಮ್ಮು ಕಾಶ್ಮೀರ ಇದೀಗ ಸೇಫ್ ಆಗಿದೆ ಅಂತ ಹೇಳಿ ಅನೇಕರು ಪ್ರವಾಸಕ್ಕೆ ಹೋಗಿದ್ದಾರೆ, ಕರ್ನಾಟಕದಿಂದ ಕೂಡ. ಆ ಪೈಕಿ ನೀವು ಗಮನಿಸ್ತಾ ಇದ್ದೀರಿ 2 ಕುಟುಂಬಗಳು, ಕನ್ನಡಿಗರ 2 ಕುಟುಂಬಗಳು ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ಖುದ್ದು ಸಂತೋಷ್ ಲಾಡ್ ಇದೀಗ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಕನ್ನಡಿಗರು ಯಾರೆಲ್ಲ ಇದ್ದಾರೆ ಅವರನ್ನ ಸುರಕ್ಷಿತವಾಗಿ ವಾಪಸ್ ಕರ್ನಾಟಕಕ್ಕೆ ಕರ್ಕೊಂಡು ಬರುವ ಹೊಣೆಗಾರಿಕೆಯನ್ನ ರಾಜ್ಯ ಸರ್ಕಾರ ಅವರ ಹೆಗಲಿಗೆ ವಹಿಸಿದೆ. ಇದರ ಜೊತೆಯಲ್ಲೇ ನಿನ್ನೆ ನಡೆದ ಉಗ್ರರ ದಾಳಿಯಲ್ಲಿ ಮೃತರಾದ 3 ಕನ್ನಡಿಗರ ಮೃತದೇಹವನ್ನ ಕೂಡ ಆದಷ್ಟು ಬೇಗ ಏರ್ಲಿಫ್ಟ್ ಮಾಡಿಸುವ ಪ್ರಯತ್ನವನ್ನ ಕೂಡ ಸಂತೋಷ್ ಲಾಡ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನೀವು ಫೋಟೋ ಗಮನಿಸ್ತಾ ಇರೋದು, ಒಂದು ಕಡೆ ಕಾಶ್ಮೀರದಲ್ಲಿ ಸೇಫ್ ಆಗಿದ್ದೇವೆ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ 2 ಕುಟುಂಬ. ಮತ್ತೊಂದು ಕಡೆ 2 ಉಗ್ರರನ್ನ ಎನ್ಕೌಂಟರ್ನಲ್ಲಿ ಫಿನಿಶ್ ಮಾಡಲಾಗಿದೆ. ನೆನಪಿರಲಿ, ಈ ಉಗ್ರರಿಗೂ ನಿನ್ನೆ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಉರಿ ಭಾಗದಲ್ಲಿ ಒಳನುಸುಳೋಕೆ ಪ್ರಯತ್ನ ಪಡ್ತಾ ಇದ್ದ ಉಗ್ರರನ್ನ ಸೇನೆ ಎನ್ಕೌಂಟರ್ ಮಾಡಿದೆ. ಹಾವೇರಿಯ 2 ಕುಟುಂಬಗಳು ಸದ್ಯಕ್ಕೆ ಸೇಫ್ ಆಗಿರುವ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಹಾವೇರಿಯ ವೀರೇಶ್ ದಂಪತಿ ಹಾಗೆ ಶಿಗಾವಿಯ ನಾಗರಾಜ್ ದಂಪತಿ. ನಿನ್ನೆ ಕಾಶ್ಮೀರದಲ್ಲಿ ನಡೆದಂತಹ ನರಮೇಧದಲ್ಲಿ ಅನೇಕ ಕನ್ನಡಿಗ ಪ್ರವಾಸಿಗಳು ಕೂಡ ಸಿಲುಕಿಕೊಂಡಿದ್ದಾರೆ. 3 ಕನ್ನಡಿಗರು ಹತರಾಗಿದ್ರೆ ಇನ್ನುಳಿದವರಿಗಾಗಿ ಹುಡುಕಾಟ ನಡೀತಾ ಇದೆ. ಅವರೆಲ್ಲರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ ಕರ್ಕೊಂಡು ಬರೋ ಪ್ರಯತ್ನ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದಲೂ ಆಗ್ತಾ ಇದೆ. ಕಾಶ್ಮೀರದಲ್ಲಿ ಸಿಲುಕಿದ್ದ ಹಾವೇರಿಯ 2 ಕುಟುಂಬಗಳು ಸದ್ಯಕ್ಕೆ ಸೇಫ್ ಆಗಿವೆ. ಹಾವೇರಿ ಜಿಲ್ಲೆಯಿಂದ ಪ್ರವಾಸಕ್ಕೆ ಅಂತ ಹೇಳಿ ತೆರಳಿತ್ತು 2 ಕುಟುಂಬ. 3 ದಿನಗಳಿಂದ ಜಮ್ಮು ಕಾಶ್ಮೀರದ ಪ್ರವಾಸದಲ್ಲಿದ್ದರು. ಹಾವೇರಿಯ ವೀರೇಶ್ ದಂಪತಿ, ಶಿಗ್ಗಾವಿಯ ನಾಗರಾಜ್ ದಂಪತಿ. ಜಮ್ಮುವಿನ ಕಟ್ರಾದಲ್ಲಿರುವ ಕುಟುಂಬಗಳು ಇದೀಗ ಸುರಕ್ಷಿತವಾಗಿದೆ. ತಾವೆಲ್ಲ ಸೇಫ್ ಆಗಿರುವ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸಹಜವಾಗಿ ಆತಂಕ. ಜಮ್ಮು ಕಾಶ್ಮೀರ ಇದೀಗ ಸೇಫ್ ಆಗಿದೆ ಅಂತ ಹೇಳಿ ಅನೇಕರು ಪ್ರವಾಸಕ್ಕೆ ಹೋಗಿದ್ದಾರೆ, ಕರ್ನಾಟಕದಿಂದ ಕೂಡ. ಆ ಪೈಕಿ ನೀವು ಗಮನಿಸ್ತಾ ಇದ್ದೀರಿ 2 ಕುಟುಂಬಗಳು, ಕನ್ನಡಿಗರ 2 ಕುಟುಂಬಗಳು ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ಖುದ್ದು ಸಂತೋಷ್ ಲಾಡ್ ಇದೀಗ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಕನ್ನಡಿಗರು ಯಾರೆಲ್ಲ ಇದ್ದಾರೆ ಅವರನ್ನ ಸುರಕ್ಷಿತವಾಗಿ ವಾಪಸ್ ಕರ್ನಾಟಕಕ್ಕೆ ಕರ್ಕೊಂಡು ಬರುವ ಹೊಣೆಗಾರಿಕೆಯನ್ನ ರಾಜ್ಯ ಸರ್ಕಾರ ಅವರ ಹೆಗಲಿಗೆ ವಹಿಸಿದೆ. ಇದರ ಜೊತೆಯಲ್ಲೇ ನಿನ್ನೆ ನಡೆದ ಉಗ್ರರ ದಾಳಿಯಲ್ಲಿ ಮೃತರಾದ 3 ಕನ್ನಡಿಗರ ಮೃತದೇಹವನ್ನ ಕೂಡ ಆದಷ್ಟು ಬೇಗ ಏರ್ಲಿಫ್ಟ್ ಮಾಡಿಸುವ ಪ್ರಯತ್ನವನ್ನ ಕೂಡ ಸಂತೋಷ್ ಲಾಡ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನೀವು ಫೋಟೋ ಗಮನಿಸ್ತಾ ಇರೋದು, ಒಂದು ಕಡೆ ಕಾಶ್ಮೀರದಲ್ಲಿ ಸೇಫ್ ಆಗಿದ್ದೇವೆ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ 2 ಕುಟುಂಬ. ಮತ್ತೊಂದು ಕಡೆ 2 ಉಗ್ರರನ್ನ ಎನ್ಕೌಂಟರ್ನಲ್ಲಿ ಫಿನಿಶ್ ಮಾಡಲಾಗಿದೆ. ನೆನಪಿರಲಿ, ಈ ಉಗ್ರರಿಗೂ ನಿನ್ನೆ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಉರಿ ಭಾಗದಲ್ಲಿ ಒಳನುಸುಳೋಕೆ ಪ್ರಯತ್ನ ಪಡ್ತಾ ಇದ್ದ ಉಗ್ರರನ್ನ ಸೇನೆ ಎನ್ಕೌಂಟರ್ ಮಾಡಿದೆ. ಹಾವೇರಿಯ 2 ಕುಟುಂಬಗಳು ಸದ್ಯಕ್ಕೆ ಸೇಫ್ ಆಗಿರುವ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಹಾವೇರಿಯ ವೀರೇಶ್ ದಂಪತಿ ಹಾಗೆ ಶಿಗಾವಿಯ ನಾಗರಾಜ್ ದಂಪತಿ. ನಿನ್ನೆ ಕಾಶ್ಮೀರದಲ್ಲಿ ನಡೆದಂತಹ ನರಮೇಧದಲ್ಲಿ ಅನೇಕ ಕನ್ನಡಿಗ ಪ್ರವಾಸಿಗಳು ಕೂಡ ಸಿಲುಕಿಕೊಂಡಿದ್ದಾರೆ. 3 ಕನ್ನಡಿಗರು ಹತರಾಗಿದ್ರೆ ಇನ್ನುಳಿದವರಿಗಾಗಿ ಹುಡುಕಾಟ ನಡೀತಾ ಇದೆ.
ಅವರೆಲ್ಲರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ ಕರ್ಕೊಂಡು ಬರೋ ಪ್ರಯತ್ನ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದಲೂ ಆಗ್ತಾ ಇದೆ. ಕಾಶ್ಮೀರದಲ್ಲಿ ಸಿಲುಕಿದ್ದ ಹಾವೇರಿಯ 2 ಕುಟುಂಬಗಳು ಸದ್ಯಕ್ಕೆ ಸೇಫ್ ಆಗಿವೆ. ಹಾವೇರಿ ಜಿಲ್ಲೆಯಿಂದ ಪ್ರವಾಸಕ್ಕೆ ಅಂತ ಹೇಳಿ ತೆರಳಿತ್ತು 2 ಕುಟುಂಬ. 3 ದಿನಗಳಿಂದ ಜಮ್ಮು ಕಾಶ್ಮೀರದ ಪ್ರವಾಸದಲ್ಲಿದ್ದರು. ಹಾವೇರಿಯ ವೀರೇಶ್ ದಂಪತಿ, ಶಿಗ್ಗಾವಿಯ ನಾಗರಾಜ್ ದಂಪತಿ. ಜಮ್ಮುವಿನ ಕಟ್ರಾದಲ್ಲಿರುವ ಕುಟುಂಬಗಳು ಇದೀಗ ಸುರಕ್ಷಿತವಾಗಿವೆ. ತಾವೆಲ್ಲ ಸೇಫ್ ಆಗಿರುವ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸಹಜವಾಗಿ ಆತಂಕ. ಜಮ್ಮು ಕಾಶ್ಮೀರ ಇದೀಗ ಸೇಫ್ ಆಗಿದೆ ಅಂತ ಹೇಳಿ ಅನೇಕರು ಪ್ರವಾಸಕ್ಕೆ ಹೋಗಿದ್ದಾರೆ ಕರ್ನಾಟಕದಿಂದ ಕೂಡ. ಆ ಪೈಕಿ ನೀವು ಗಮನಿಸ್ತಾ ಇದ್ದೀರಿ 2 ಕುಟುಂಬಗಳು, ಕನ್ನಡಿಗರ 2 ಕುಟುಂಬಗಳು ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ಖುದ್ದು ಸಂತೋಷ್ ಲಾಡ್ ಇದೀಗ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಕನ್ನಡಿಗರು ಯಾರೆಲ್ಲ ಇದ್ದಾರೆ ಅವರನ್ನ ಸುರಕ್ಷಿತವಾಗಿ ವಾಪಸ್ ಕರ್ನಾಟಕಕ್ಕೆ ಕರ್ಕೊಂಡು ಬರುವ ಹೊಣೆಗಾರಿಕೆಯನ್ನ ರಾಜ್ಯ ಸರ್ಕಾರ ಅವರ ಹೆಗಲಿಗೆ ವಹಿಸಿದೆ. ಇದರ ಜೊತೆಯಲ್ಲೇ ನಿನ್ನೆ ನಡೆದ ಉಗ್ರರ ದಾಳಿಯಲ್ಲಿ ಮೃತರಾದ 3 ಕನ್ನಡಿಗರ ಮೃತದೇಹವನ್ನ ಕೂಡ ಆದಷ್ಟು ಬೇಗ ಏರ್ಲಿಫ್ಟ್ ಮಾಡಿಸುವ ಪ್ರಯತ್ನವನ್ನ ಕೂಡ ಸಂತೋಷ್ ಲಾಡ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನೀವು ಫೋಟೋ ಗಮನಿಸ್ತಾ ಇರೋದು, ಒಂದು ಕಡೆ ಕಾಶ್ಮೀರದಲ್ಲಿ ಸೇಫ್ ಆಗಿದ್ದೇವೆ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ 2 ಕುಟುಂಬ. ಮತ್ತೊಂದು ಕಡೆ 2 ಉಗ್ರರನ್ನ ಎನ್ಕೌಂಟರ್ನಲ್ಲಿ ಫಿನಿಶ್ ಮಾಡಲಾಗಿದೆ. ನೆನಪಿರಲಿ, ಈ ಉಗ್ರರಿಗೂ ನಿನ್ನೆ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಉರಿ ಭಾಗದಲ್ಲಿ ಒಳನುಸುಳೋಕೆ ಪ್ರಯತ್ನ ಪಡ್ತಾ ಇದ್ದ ಉಗ್ರರನ್ನ ಸೇನೆ ಎನ್ಕೌಂಟರ್ ಮಾಡಿದೆ. ಹಾವೇರಿಯ 2 ಕುಟುಂಬಗಳು ಸದ್ಯಕ್ಕೆ ಸೇಫ್ ಆಗಿರುವ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಹಾವೇರಿಯ ವೀರೇಶ್ ದಂಪತಿ ಹಾಗೆ ಶಿಗಾವಿಯ ನಾಗರಾಜ್ ದಂಪತಿ. ನಿನ್ನೆ ಕಾಶ್ಮೀರದಲ್ಲಿ ನಡೆದಂತಹ ನರಮೇಧದಲ್ಲಿ ಅನೇಕ ಕನ್ನಡಿಗ ಪ್ರವಾಸಿಗಳು ಕೂಡ ಸಿಲುಕಿಕೊಂಡಿದ್ದಾರೆ. 3 ಕನ್ನಡಿಗರು ಹತರಾಗಿದ್ರೆ ಇನ್ನುಳಿದವರಿಗಾಗಿ ಹುಡುಕಾಟ ನಡೀತಾ ಇದೆ. ಅವರೆಲ್ಲರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ ಕರ್ಕೊಂಡು ಬರೋ ಪ್ರಯತ್ನ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದಲೂ ಆಗ್ತಾ ಇದೆ. ಕಾಶ್ಮೀರದಲ್ಲಿ ಸಿಲುಕಿದ್ದ ಹಾವೇರಿಯ 2 ಕುಟುಂಬಗಳು ಸದ್ಯಕ್ಕೆ ಸೇಫ್ ಆಗಿವೆ. ಹಾವೇರಿ ಜಿಲ್ಲೆಯಿಂದ ಪ್ರವಾಸಕ್ಕೆ ಅಂತ ಹೇಳಿ ತೆರಳಿತ್ತು 2 ಕುಟುಂಬ. 3 ದಿನಗಳಿಂದ ಜಮ್ಮು ಕಾಶ್ಮೀರದ ಪ್ರವಾಸದಲ್ಲಿದ್ದರು. ಹಾವೇರಿಯ ವೀರೇಶ್ ದಂಪತಿ, ಶಿಗ್ಗಾವಿಯ ನಾಗರಾಜ್ ದಂಪತಿ. ಜಮ್ಮುವಿನ ಕಟ್ರಾದಲ್ಲಿರುವ ಕುಟುಂಬಗಳು ಇದೀಗ ಸುರಕ್ಷಿತವಾಗಿವೆ. ತಾವೆಲ್ಲ ಸೇಫ್ ಆಗಿರುವ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸಹಜವಾಗಿ ಆತಂಕ. ಜಮ್ಮು ಕಾಶ್ಮೀರ ಇದೀಗ ಸೇಫ್ ಆಗಿದೆ ಅಂತ ಹೇಳಿ ಅನೇಕರು ಪ್ರವಾಸಕ್ಕೆ ಹೋಗಿದ್ದಾರೆ ಕರ್ನಾಟಕದಿಂದ ಕೂಡ. ಆ ಪೈಕಿ ನೀವು ಗಮನಿಸ್ತಾ ಇದ್ದೀರಿ 2 ಕುಟುಂಬಗಳು, ಕನ್ನಡಿಗರ 2 ಕುಟುಂಬಗಳು ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ಖುದ್ದು ಸಂತೋಷ್ ಲಾಡ್ ಇದೀಗ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಕನ್ನಡಿಗರು ಯಾರೆಲ್ಲ ಇದ್ದಾರೆ ಅವರನ್ನ ಸುರಕ್ಷಿತವಾಗಿ ವಾಪಸ್ ಕರ್ನಾಟಕಕ್ಕೆ ಕರ್ಕೊಂಡು ಬರುವ ಹೊಣೆಗಾರಿಕೆಯನ್ನ ರಾಜ್ಯ ಸರ್ಕಾರ ಅವರ ಹೆಗಲಿಗೆ ವಹಿಸಿದೆ. ಇದರ ಜೊತೆಯಲ್ಲೇ ನಿನ್ನೆ ನಡೆದ ಉಗ್ರರ ದಾಳಿಯಲ್ಲಿ ಮೃತರಾದ 3 ಕನ್ನಡಿಗರ ಮೃತದೇಹವನ್ನ ಕೂಡ ಆದಷ್ಟು ಬೇಗ ಏರ್ಲಿಫ್ಟ್ ಮಾಡಿಸುವ ಪ್ರಯತ್ನವನ್ನ ಕೂಡ ಸಂತೋಷ್ ಲಾಡ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನೀವು ಫೋಟೋ ಗಮನಿಸ್ತಾ ಇರೋದು, ಒಂದು ಕಡೆ ಕಾಶ್ಮೀರದಲ್ಲಿ ಸೇಫ್ ಆಗಿದ್ದೇವೆ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ 2 ಕುಟುಂಬ. ಮತ್ತೊಂದು ಕಡೆ 2 ಉಗ್ರರನ್ನ ಎನ್ಕೌಂಟರ್ನಲ್ಲಿ ಫಿನಿಶ್ ಮಾಡಲಾಗಿದೆ. ನೆನಪಿರಲಿ, ಈ ಉಗ್ರರಿಗೂ ನಿನ್ನೆ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಉರಿ ಭಾಗದಲ್ಲಿ ಒಳನುಸುಳೋಕೆ ಪ್ರಯತ್ನ ಪಡ್ತಾ ಇದ್ದ ಉಗ್ರರನ್ನ ಸೇನೆ ಎನ್ಕೌಂಟರ್ ಮಾಡಿದೆ. ಹಾವೇರಿಯ 2 ಕುಟುಂಬಗಳು ಸದ್ಯಕ್ಕೆ ಸೇಫ್ ಆಗಿರುವ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಹಾವೇರಿಯ ವೀರೇಶ್ ದಂಪತಿ ಹಾಗೆ ಶಿಗಾವಿಯ ನಾಗರಾಜ್ ದಂಪತಿ.